ಮಲೆನಾಡ ಭಾಗದಲ್ಲಿ ಕಾಣಸಿಗುವಂತಹ ಸಸ್ಯ ಇದು. ಇದನ್ನು ಸುರುಳಿ ಕುಡಿ, ಕನ್ನೆ ಕುಡಿ, ಸ್ವಾರ್ಲೆ ಕುಡಿ, ಹಾಗೆ ಇಂಗ್ಲೀಷ್ನಲ್ಲಿ ಚೈನೀಸ್ ನಾಟ್ ವೀಡ್ ಅಂತ ಕರೀತಾರೆ. ಹಾಯ್, ಹಲೋ, ನಮಸ್ತೆ. ಕ್ಯಾಪ್ಷನ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಸುರುಳಿ ಕುಡಿಯ ಕಟ್ನೆಯನ್ನು ಮಾಡೋದನ್ನು ನಾನು ತೋರಿಸ್ತೀನಿ. ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಹಾಗೆ ಪಿತ್ತಶಮನಕಾರಿಯಾಗಿದೆ, ಹಾಗೆ ಬಾಣಂತಿಯರಿಗೂ ತುಂಬ ಒಳ್ಳೆಯದು. ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಮಾಣದ ಹುಣಸೆ ಹಣ್ಣು, 4ರಿಂದ 8 ಕಾಳುಮೆಣಸು, 4 ಜೀರಿಗೆ ಮೆಣಸು. ಜೀರಿಗೆ ಮೆಣಸು ಇಲ್ಲದವರು ಹಸಿಮೆಣಸನ್ನು ಯೂಸ್ ಮಾಡ್ಬೋದು. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ. ಇಷ್ಟು ಬೆಂದಾದಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಕ್ಕಿರುತ್ತೆ. 1 ಕಪ್ ತೆಂಗಿನ ತುರಿನ ಹಾಕಿ ಬೇಯಿಸ್ಕೊಂಡಿರೋ ಅಷ್ಟು ಐಟಮ್ನ ಇದರೊಳಗಡೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಾದಮೇಲೆ ಈ ರೀತಿ ಬಾಣಲೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಎಲ್ಲಿವರೆಗೂ ಕುದಿಸ್ಬೇಕು ಅಂತಂದರೆ ಈ ನೀರಿನ ಅಂಶ ಪೂರ್ತಿಯಾಗಿ ಹೋಗಿ ಗಟ್ಟಿ ಆಗಬೇಕು. ಗಟ್ಟಿ ಆಗೋವರೆಗೂ ಇದನ್ನು ನಾವು ಕುದಿಸ್ಬೇಕಾಗತ್ತೆ. ಈ ರೀತಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮೊದಲೇ ಉಪ್ಪನ್ನು ಹಾಕಿರ್ತೀವಿ, ಟೇಸ್ಟ್ ನೋಡಿ ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಚೆನ್ನಾಗಿ ಕುದಿಬೇಕದು. ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬಂದ ಮೇಲೆ ಬೇರೆ ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಮಿನಿಮಮ್ 20 to 25 ಡೇಸ್ ಸ್ಟೋರ್ ಮಾಡಿ ಇಡ್ಬೋದು. ಇಷ್ಟಾದಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಬಿಸಿ ಮಾಡಬೇಕಾಗತ್ತೆ. ಅನ್ನಕ್ಕೆ ಸರಿಯಾಗೋ ರೀತಿಯಲ್ಲಿ ಈ ರೀತಿ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಬೇಕು. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಕುದಿಸಿ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಅನ್ನದ ಜೊತೆ ಬಳಸ್ಬೋದು. ಅನ್ನದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ತುಂಬ ಒಳ್ಳೆಯದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದವರಿಗೆ ನನ್ನ ಧನ್ಯವಾದಗಳು. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.